ಹೆಲೋ ಗಾಯ್ಸ್, ನನ್ನ ಪರಿಚಯ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡಿದ್ದೀನಿ. ನನ್ನ ಹೆಸರು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಷ್ಮಾ ಗೌಡ. ನಾನು ಬೇಸಿಕಲಿ ಮಂಡ್ಯದವಳು, ಆದರೆ ಇವಾಗ ನಾನು ಆಫ್ರಿಕಾದಲ್ಲಿದ್ದೀನಿ. ನಾನು ಮತ್ತು ನನ್ನ ಫ್ಯಾಮಿಲಿ. ನನ್ನ ಎಜುಕೇಷನ್ ಡಿಪ್ಲೊಮೊ END, ಆದರೆ ಇವಾಗ ನಾನು ಜಾಬ್ಲೆಸ್. ನನಗೊಬ್ಳು ಪುಟ್ಟ ಮಗಳಿದ್ದಾಳೆ, ಅವಳು ಯಶಿಕಾ. ಇವರೇ ನನ್ನ ಪತಿ ದೇವರು, ಹೆಸರು ಜಯಪ್ರಕಾಶ್. ಇವರು ಇಲ್ಲಿ ಜಾಬ್ ಮಾಡ್ತಿದ್ದಾರೆ, ಬಟ್ ನಾನು ಜಾಬ್ಲೆಸ್. ನಾನು ನನ್ನ ಮಗಳು ಯೂಟ್ಯೂಬ್ ಬ್ಲಾಗ್ ಮಾಡ್ತೀವಿ. ಬಟ್ ಸ್ಕೂಲ್ಗೆ ಹೋಗ್ತಿದ್ದಾಳೆ ಅವಳು. ಇವಾಗ ಹಾಲಿಡೇ ಇದೆ, ಅದರಿಂದ ನನಗೂ ಕೂಡ ಅವಳೇ ಹೆಲ್ಪ್ ಮಾಡ್ತಾಳೆ. ಮನೇಲಿದ್ರೂ ನನಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಬುಕ್ಸ್ ತೊಗೊಂಡು ಬಂದಿದ್ದೀನಿ, ಬುಕ್ಸ್ ಓದ್ತೀನಿ. ಮತ್ತು ನನ್ನದೇ ಆದ ಗಾರ್ಡನ್ ಇದೆ, ತುಂಬ ಹೂವಿನ ಗಿಡ ನೆಟ್ಟಿದ್ದೀನಿ, ಮತ್ತು ಅದ್ರ ಜೊತೆ ಮಾತಾಡ್ತೀನಿ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಬೋರಾದಾಗ ಕಾಫಿ ಕುಡಿತೀನಿ, ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನನ್ನ ಪತಿರಾಯನಿಗೆ ನಾನು ಕಾಫಿ ಕುಡಿಯೋದಂದರೆ ಇಷ್ಟ ಇಲ್ಲ. ಬೈತಿರ್ತಾರೆ ಯಾವಾಗಲೂ, ಅಜ್ಜಿ ಥರ ದಿನಕ್ಕೆ ಎಷ್ಟು ಸರಿ ಕಾಫಿ ಕುಡಿತೀಯಾ ಅಂತ. ಅದಕ್ಕೆ ನಾನು ಅವ್ರ ಆಫೀಸ್ಗೆ ಹೋದ್ಮೇಲೆ ಕುಡಿತೀನಿ. ಅವರು ಹೇಗಿದ್ರು ಬರೋದು 5:30, 6 o'clock ಆಗುತ್ತೆ. ಅಷ್ಟರಲ್ಲಿ ನನಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ಕುಡಿದ್ಬಿಟ್ಟು ಎಂಜಾಯ್ ಮಾಡ್ತೀನಿ. ಎಲ್ಲ ಬಚ್ಚಿಕ್ಕಿರ್ತೀನಿ, ಕಾಫಿ ಪೌಡರ್, ಶುಗರ್ ಎಲ್ಲ. ದೊಡ್ಡವ್ರು ಹೇಳ್ತಾರಲ್ಲ, ಕಳ್ಳ ಯಾವತ್ತಾದರೂ ಒಂದಿನ ಸಿಕ್ಕಾಕೋಲೇಬೇಕು ಅಂತ. ಸೊ ಯಾವತ್ತು ಸಿಕ್ಕಾಕೋತೀನೋ ಗೊತ್ತಿಲ್ಲ, ಅದೊಂದು ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಅವರು ಆನ್ಸರ್ ಏನು ಬಂತು ಅಂತ. ಇವಳು ನನ್ನ ಪುಟ್ಟ ಮಗಳು ಯಶಿಕಾ ಅಂತ ಹೇಳಿದ್ನಲ್ಲ, ಇವಳು ಎಷ್ಟು ತುಂಟಾಟ ಮಾಡ್ತಾಳೆ ಅಂದರೆ, ಬಟ್ ನನಗೆ ಖುಷಿ ಆಗುತ್ತೆ, ದೇವ್ರು ಕೊಟ್ಟಿರೋ ಗಿಫ್ಟ್ ಅಂತ. ದೇವ್ರು ನನಗೆ ಇನ್ನೂ ಒಂದು ಮಗು ಕೊಟ್ಟು ಮತ್ತೆ ಕಿತ್ಕೊಂಡ್ಬಿಟ್ಟ. ಅದ್ರ ಬಗ್ಗೆ ನಾನು ಇವಾಗ ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಅವನ ಮೇಲೆ. ಏನೂ ಮಾಡೋಕ್ಕಾಗಲ್ಲ. ಇದು ಯಾರಿಂದ ಬಂದಿದ್ದು ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೂ ನನಗೆ ಒಂಥರ ಸಂಕೋಚ. ಲೇಡೀಸ್ ಆದರೂ ಅಷ್ಟೇ, ಜೆಂಟ್ಸ್ ಆದರೂ ಅಷ್ಟೇ, ಮುಖ ನೋಡಿ ನಾನು ಮಾತಾಡಲ್ಲ, ತುಂಬ ನಾಚ್ಕೋತೀನಿ. ನಾನು ಒಂದೊಂದು ಸಾರಿ ಕ್ವಶನ್ ಕೇಳ್ಕೊತೀನಿ, ಯಾಕೆ ನಾನು ಇಷ್ಟು ಧೈರ್ಯವಾಗಿದ್ದೀನಿ, ಇಷ್ಟು ಆ್ಯಕ್ಟಿವ್ ಆಗಿದ್ದೀನಿ, ಆದರೂ ಯಾಕೆ ಜನರು ನೋಡಿದ್ರೆ ನಾಚ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ಯಾವಾಗಲೂ ಸೈಲೆಂಟಾಗಿರೋದು ನೋಡಿ ಏನು ಅನ್ಕೋತಾರೆ, ಇವಳಿಗೆ ಆಟಿಟ್ಯೂಡ್ ಇದೆ, ಕೊಬ್ಬು, ಆ ಥರ ಎಲ್ಲ ಅನ್ಕೋತಾರೆ. ಬಟ್ ನಾನು ನಿಜವಾಗ್ಲೂ ನನ್ನನ್ನು ಒಳಗಡೆಯಿಂದ ಅರ್ಥ ಮಾಡ್ಕೊಂಡವರು ನಾನು ಬಿಟ್ಟು ಹೋಗೋಕ್ಕೆ ಇಷ್ಟನೇ ಪಡಲ್ಲ. ಮೇಲೆ ನಗುಮುಖ ಇಟ್ಕೊಂಡಿರೋರಿಗೆ ಕಷ್ಟ ಇಲ್ಲ ಅಂತಲ್ಲ, ಅವ್ರಿಗೆ ಎಲ್ಲರಿಗಿಂತ ತುಂಬಾ ಕಷ್ಟ, ನೋವು, ಅಳು ಎಲ್ಲ ಇರುತ್ತೆ. ಬಟ್ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಮೇಲೆ ನಗ್ತಾ ಇರ್ತೀನಿ, ಆಳ್ಬೇಕಾದ್ರೆ ಯಾರೂ ಇಲ್ಲ ಅಂತ ಇರೋ ಪ್ಲೇಸಲ್ಲಿ ಹೋಗಿ ಹತ್ಬಿಟ್ಟು ಸೇಮ್ ನಾನು ಹೇಗಿದ್ನೋ ಹಾಗೆ ಇದ್ಬಿಡ್ತೀನಿ. ಸಾರಿ, ನಾನು ನಿಮ್ಗೆ ಹೇಳೋದು ಮರ್ತೋಗಿದೆ. ಫ್ರೀ ಟೈಮಲ್ಲಿ ನಾನು ರಂಗೋಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಬುಕ್ ತೊಗೊಬಂದಿದ್ದೆ, ಅದು ಮತ್ತು ಮೆಹಂದಿ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವಾಗ 1-2 ಡಿಸೈನ್ ಕಲ್ತಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ ಯಾವ್ಯಾವ ಡಿಸೈನ್ ಕಲ್ತಿದ್ದೀನಿ ಅಂತ. ಓಕೆ ಗಾಯ್ಸ್, ನನ್ನ ಪರಿಚಯ ಹೀಗಿತ್ತು. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ಧನ್ಯವಾದಗಳು.